ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ಜೂನ್ 30ನೇ ತಾರೀಕಿನಿಂದ SIR ಪ್ರಕ್ರಿಯೆ ಆರಂಭವಾಗಿದೆ. BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಫಾರ್ಮನ್ನು ಕೊಟ್ಟು ಅದನ್ನು ಫಿಲಪ್ ಮಾಡಿ ಆ ಮೂಲಕ ತಮ್ಮ ಮತದ ಗುರುತನ್ನು, ತಮ್ಮ ಮತವನ್ನು ಉಳಿಸಿಕೊಳ್ಳಿ ಅಂಥೇಳಿ ತಮಗೆಲ್ಲ ಡೀಟೇಲ್ಸ್, ಅದ್ರ ಜೊತೆಗೆ ಅದರ ಮಾಹಿತಿ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೊಟ್ಟು ಅದರ ಗಂಭೀರತೆಯನ್ನು ತಿಳಿಸ್ತಾ ಇದ್ದಾರೆ. ಸದ್ಯ 10 ಗೊಂದಲಗಳಿದ್ದಾವೆ, ಲೋಪದೋಷಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗುಂಪು ಗುಂಪಾಗಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಇದೆ. ಹಾಗಾದರೆ ಈ SIR ಪ್ರಕ್ರಿಯೆ ಎಷ್ಟು ಅಗತ್ಯ, ಹೇಗಾಗುತ್ತೆ ಇದು, SIR ಪ್ರಕ್ರಿಯೆಗೆ ಒಳಪಡುವುದರಿಂದ ಮುಂದೇನು, ಇದೆಲ್ಲದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ SIR ತಜ್ಞರಾಗಿರುವ PG ಭಟ್ ಅವರಿದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದ. PG ಭಟ್ ಅವರೇ, SIR ಪ್ರಕ್ರಿಯೆ ಒಂದು ರಾಜ್ಯದ ಮಟ್ಟಿಗೆ ಎಷ್ಟು ಅಗತ್ಯ? SIR ಪ್ರಕ್ರಿಯೆ ಇಡೀ ದೇಶಕ್ಕೆ ಬಹಳ ಅಗತ್ಯ. ಯಾಕಂದರೆ ಈಗಿರೋ ಮತಪಟ್ಟಿಗಳಲ್ಲಿ ತುಂಬ ಕುಂದುಕೊರತೆಗಳಿವೆ. ಇದು ಹಲವಾರು ದಶಕಗಳಿಂದ ಸೇರಿಕೊಂಡ ಕೊಳಚೆ. ಕಳೆದ ಬಾರಿ SIR ಆಗಿದ್ದು 24 ವರ್ಷ ಹಿಂದೆ. ಆವಾಗ ಈಗಿನ ತಂತ್ರಜ್ಞಾನ ಇರಲಿಲ್ಲ, ಈಗಿನ ಸವಲತ್ತುಗಳಿರಲಿಲ್ಲ, ಈಗಿನ ಒಂದು ಜನತೆಯ ಸ್ಪಂದನ ಇರಲಿಲ್ಲ, ಬೇರೆ ಥರ ಇತ್ತು. ಹೌದು, ಅದು ಸರಿಯಾಗಿ ಆಗಿದ್ದರೂ ಕೂಡ 24 ವರ್ಷಗಳಲ್ಲಿ ಮುಖ್ಯವಾಗಿ ಪಟ್ಟಣ ಪ್ರದೇಶಗಳಲ್ಲಿ, ಅರ್ಬನ್ ಏರಿಯಾಸ್, ಮತಪಟ್ಟಿಗಳು ತುಂಬ ಕೊಳಚೆ ಸೇರಿಕೊಂಡಿವೆ. ಅದರಲ್ಲಿ ಕೊಳಚೆ ಅಂದರೆ ಯಾರು ಇರಬೇಕೋ ಅವರು ಇಲ್ಲ, ಯಾರು ಇರಬಾರ್ದೋ ಅವರಿದ್ದಾರೆ. ಉದಾಹರಣೆಗೆ ಬೆಂಗಳೂರಲ್ಲಿ ಪ್ರತಿ ಸಾರಿನೂ ದೊಡ್ಡದಾಗಿ ಮಾತಾಡ್ತಾರೆ, 54% ಮಾತ್ರ ಮತ ಹಾಕಿದ್ದಾರೆ. ಪ್ರತಿ ಸಾರಿನೂ ನಾನು ಹೇಳ್ತೇನೆ, ನೀವು 54 ಅಂತ ನೀವು ಹೇಳಿದರೆ ನನಗೆ ಸಂತೋಷ, ಅದು 70 ನನಗೆ ಗೊಂದಲ ಆಗ್ತಿತ್ತು. ಯಾಕಂದರೆ ಅಷ್ಟು ಮಂದಿ ಯಾರು ಇರಬಾರ್ದು ಅವರ ಹೆಸರುಗಳಿವೆ ಮತಪಟ್ಟಿಗಳಲ್ಲಿ. ಇದು ಹೊಸದೇನಲ್ಲ, ಇದು ವೋಟ್ ಚೋರಿಯಿಂದ ಫೈಂಡ್ ಔಟ್ ಮಾಡಿದ ವಿಷಯ ಅಲ್ಲ. ಕಡಿಮೆ ಪಕ್ಷ ಕಳೆದ 18 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಮತಪಟ್ಟಿಯ ಅವಸ್ಥೆ, ಅವ್ಯವಸ್ಥೆ, ದುರ್ವ್ಯವಸ್ಥೆ. ಹೌದು. ಡುಪ್ಲಿಕೇಟ್ ಎಂಟ್ರೀಸ್. ಈಗ ಯಾವಾಗ ನೀವು ಮತಪಟ್ಟಿಯಿಂದ ಹೆಸರು ತೆಗೆದು ಹಾಕ್ಬೋದು, ಡಿಲೀಷನ್, ಕ್ಲೀನಿಂಗ್ ಆಪರೇಷನ್. ಅದಕ್ಕೆ ECI ಪ್ರಕಾರ ಕೊಟ್ಟಿರೋ ಕಾರಣಗಳು ERMSQ. ಇ ಅಂದರೆ ಎಕ್ಸ್ಪೈರ್ಡ್, ತೀರಿ ಹೋದ ಜನರು. ಈಗ ನಮ್ಮ ಬೀದಿಯಲ್ಲೇ ನಾವು ನೋಡಿದರೆ, ನನ್ನ ಅಕ್ಕಪಕ್ಕದ ಮನೆಗಳು 20 ಮನೆಗಳು ನೋಡಿದರೆ ಕಡಿಮೆ ಪಕ್ಷ 3-4 ಮಂದಿ ಇದ್ದಾರೆ ತೀರಿ ಹೋದವರು, ಅವರ ಹೆಸರುಗಳು ಇನ್ನೂ ಇವೆ. ಅದನ್ನು ಮತಪಟ್ಟಿಯಿಂದ ರದ್ದುಪಡಿಸಿಲ್ಲ.